ಮಂಡ್ಯದ ಬಳಿ ಸಮೀಪವಿರುವ ಶಿವಪುರ ಊರು. ಅಲ್ಲಿ ಒಂದು ದೊಡ್ಡ ತೊಟ್ಟಿ ಮನೆ. ಮನೆ ತುಂಬ ಸಾಲು ಕಂಬಗಳ ಹಾಗೆ ವಿಶಾಲವಾದ ಮನೆ. ಮನೆ ಮುಂದೆ ದೊಡ್ಡ ವರಂಡ, ಸುತ್ತಲೂ ಹೊಲ ಗದ್ದೆ, ಮಧ್ಯದಲ್ಲಿ ಮನೆ. 10 ಊರಿಗೆ ನ್ಯಾಯ ಹೇಳೋ ಮನೆ. ಮನೆ ಹಿರಿಯರು ರಂಗೇಗೌಡರು, ಹಾಗೆ ಅವರ ಧರ್ಮಪತ್ನಿ ಜಯಮ್ಮ. ಇವರಿಗೆ 2 ಮಕ್ಕಳು. ಮೊದಲನೆಯವ ಸುಭಾಷ್, ಹಾಗೆ ಇವರ ಹೆಂಡತಿ ಸುನೀತಾ. ಇವರಿಗೆ ಇರೋದು 2 ಮಕ್ಕಳು. ಹಿರಿಯವನು ನಮ್ಮ ಹೀರೋ ರುದ್ರ ಪ್ರತಾಪ್, 2ನೇ ಮಗಳು ಜಾರ್ಜಿ. ಇನ್ನು 2ನೇ ಮಗಳು ಸಾವಿತ್ರಿ. ಅವರ ಗಂಡ ತೀರಿ ಹೋದ ಕಾರಣ ಅಪ್ಪ ಅಮ್ಮನ ಮನೆಯಲ್ಲಿ ಮಗಳ ಜೊತೆ ಇದ್ದಾರೆ. ಮಗಳು ಲಲಿತಾ. ಇನ್ನು ಸಾವಿತ್ರಿಗೆ ಬಾಯಿ ಜೋರು, ಲಲಿತಾಗೆ ಮಾವನ ಮಗ ರುದ್ರ ಅಂದರೆ ಪಿರುತಿ. ಆದರೆ ರುದ್ರಾಗೆ ಇವಳ ಕಂಡ್ರೆ ಆಗೋದಿಲ್ಲ. ಇನ್ನು ರುದ್ರ ಜಮೀನು ನೋಡಿಕೊಂಡು ತಮ್ಮದೇ ದಿನಸಿ ಅಂಗಡಿ, ರೈಸ್ ಮಿಲ್, ಹಾಗೆ 1-2 ಶಾಲೆ ಕೂಡ ನೋಡ್ಕೊತಾನೆ. ಇದೆಲ್ಲ ಇವರದೇ. ಆಸ್ತಿ ಚೆನ್ನಾಗಿಯೇ ಇದೆ. ರುದ್ರ ಜೋರು ಮನುಷ್ಯ, ಕಠಿಣ ವ್ಯಕ್ತಿ. ನೋಡಲು ಖಡಕ್ಕಾಗಿ ಹೊಲದಲ್ಲಿ ಕ್ಯಾಮೆ ಮಾಡಿ ಬೆಳೆಸಿಕೊಂಡಿರುವ ದೇಹ. ಒಂದೇ ಸರಿ 5 ಮುದ್ದೆ ತಿಂದರೂ ಅರಗಿಸಿಕೊಳ್ಳೋ ದೇಹ. ಶಾನೆ ಕೋಪ. ರಾಗಿ ಮುದ್ದೆ, ನಾಟಿಕೋಳು ಸಾರು ಅಂದರೆ ಪ್ರಾಣ ಇವನಿಗೆ. ಊರವ್ರ ಪ್ರೀತಿಯಿಂದ ಮುದ್ದೆ, ನಾಟಿಕೋಳಿ ಸಾರು ಮಾಡಿದ್ದೀನಿ ಬಾರೋ ರುದ್ರ ಅಂತ ಕರೆದ್ರೆ ಅವತ್ತು ಆ ಮನೆಯ ಊಟ ಫಿಕ್ಸ್ ಅವನಿಗೆ. ರುದ್ರಾಗೆ 2 ಕುಚುಕು ಗೆಳೆಯರು ಇರ್ತಾರೆ. ಒಬ್ಬ ಸ್ಕೂಲ್ ಟೀಚರ್ ಮಂಜೇಶ್, ಚಿಕ್ಕ ವಯಸ್ಸಿನಲ್ಲೇ ಕೋಳಿ ಕದ್ದು ತರ್ತಿದ್ದ ಅಂತ ಎಲ್ಲ ಕೋಳಿ ಮಂಜ ಅಂತ ಕರೀತಾರೆ. ಇನ್ನೊಬ್ಬ ಸತೀಶ, ಫೋಟೋ ಸ್ಟುಡಿಯೋ ಇಟ್ಕೊಂಡು ಇದ್ದಾನೆ. ಎಲ್ಲ ಇವನನ್ನ ಸ್ಟುಡಿಯೋ ಅಂತ ರೇಗಿಸ್ತಾರೆ. ಇನ್ನು ರುದ್ರಾಗೆ ಕೋಪ ಜಾಸ್ತಿ. ಊರಲ್ಲಿ ಅವನ ಜೊತೆ ಸ್ನೇಹ ಮಾಡಿರೋಗಿನ ದ್ವೇಷ ಮಾಡಿಕೊಂಡ ಇರೋರೇ ಜಾಸ್ತಿ. ಹಾಗೆ ಇವನಿಗೆ 1 ವರ್ಷದಿಂದ ಹುಡುಗಿ ಹುಡುಕ್ತಿದ್ದಾರೆ. ಇವರ ತಾಯಿ ಸುನೀತಾ. ಇವನ ಒರಟುತನ ಕಂಡು ಯಾರೂ ಇವನ ಮದುವೆ ಆಗೋಕ್ಕೆ ಒಪ್ಕೋತಿಲ್ಲ. ಇನ್ನು ತಾಯಿ ಸುನೀತಾ ಪ್ಯಾಟೆ ಹುಡುಗಿ ನೋಡೋಣ, ಹಳ್ಳಿ ಹುಡುಗಿರ್ ನಿನ್ನ ನೋಡಿ ಒಪ್ಕೋತಿಲ್ವಲ್ಲೋ ಅಂದಾಗ ಅವ ನೋಡು, ಮದುವೆ ಆಗದೆ ಸುಮ್ಕೆ ಇರ್ತೀನಿ, ಅದು ಬಿಟ್ಟು ಪ್ಯಾಟಿ ಹುಡುಗಿರು ಸಹವಾಸ ಬೇಡ ನನಗೆ, ನಾನೇ ಎಲ್ಲರಿಗೂ ರೇಗಿಸ್ಬಿಡ್ತೀನಿ. ಇನ್ನು ನನಗೆ ಪ್ಯಾಟೆ ಹುಡುಗಿ ಕಟ್ಟಕ್ಕೆ ನೋಡ್ತೀಯೇ ಮಗ, ನನ್ನ ಮಾತು ಕೇಳ, ಸುಮ್ಕೆ ಒಪ್ಕೋ. ಮುಂದಿನ ವಾರ ಬೆಂಗಳೂರು ಅಲ್ಲಿ ಒಂದು ಹೆಣ್ಣು ನೋಡೋಕೆ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ ಅಷ್ಟೇ. ರುದ್ರ ಕೋಪದಿಂದ ಅಲ್ಲೇ ಅಜರಾದಲ್ಲಿ ಇದ್ದ ಟಿವಿಯನ್ನು ಕೆಳಕ್ಕೆ ಬಿಸಾಕಿ ತನ್ನ ತಂಗಿ ಮೇಲೆ ಹಾಕಿದ್ದ ಟವೆಲ್ ಕೊಡವಿ ತೋಟಕ್ಕೆ ಹೋದ. ರುದ್ರನ ತಾತ, ಅಲ್ಲೇ ಮೊಮ್ಮಗನೇ ಒಸಿ ನಿಲ್ಲೋ, ಅದ್ಯಾಕೆ ಹಂಗೆ ಕೋಪ ಮಾಡ್ಕೊಂಡಿದ್ದಿ ಅಂತ ಅವನ ಹಿಂದೆ ಹೋಗ್ತಾರೆ ರಂಗೇಗೌಡರು. ಮೊಮ್ಮಗ ಅಂದರೆ ಬಹಳ ಪ್ರೀತಿ ಅವರಿಗೆ. ಅಜ್ಜಿ ಜಯಮ್ಮ, ಅದ್ಯಾಕೆ ಸುನೀತಾ ಹಂಗೆ ಮಾತಾಡ್ತಿದ್ದಿ, ನನ್ನ ಮೊಮ್ಮಗನಿಗೆ ಮದುವೆ ಇಷ್ಟ ಇಲ್ಲ ಅಂದರೆ ಬಿಡೋ, ಇನ್ನು ಅವನಿಗೆ ವಯಸ್ಸು ಜಾಸ್ತಿ ಆಗಿದೆಯೇ, ಬರೀ 28 ತಗೋ ಅಂತ ಅವಳ ಮುಖ ನೋಡುತ್ತಾ ಅಡುಗೆ ಎಲೆ ಜಗಿಯುತ್ತಾರೆ. ಅತ್ತೆಮ್ಮ ಸುಮ್ಕಿರಿ, ನಿಮಗೆ ಗೊತ್ತಾಗ್ಲೇ, ಅವನ ಫ್ರೆಂಡು ಆ ಸ್ಟುಡಿಯೋ ಸತೀಶ್ ಆಗಲೇ 25ಕ್ಕೆ ಮದುವೆ ಆಗಿ 2 ವರ್ಷದ ಹೆಣ್ಣು ಮಗು ಇಲ್ವಾ. ಇನ್ನು ಆ ಕೋಳಿ ಮಂಜಂಗೆ ಆಗಲೇ ಮದುವೆ ಆಗಿ 2 ವರ್ಷ ಆಯಿತು. ಇನ್ನು ಅವರ ಹೆಂಡತಿ ಬಸ್ರಿ. ನನ್ನ ಮಗ ಮಾತ್ರ ಹೀಗೆ ತೋಟ ಮನೆ ಅಂತ ಅಲಿತಿದ್ರೆ ಮದುವೆ ಯಾವಾಗ ಆದೋನೋ, ನಿಮಗೆ ಹೆತ್ತ ತಾಯಿ ಕಳ್ಳು ಗೊತ್ತಾಗಲ್ಲ, ಸುಮ್ಕಿರಿ ಅಂತ ಅಲ್ಲಿಂದ ಹೋಗುತ್ತಾಳೆ. ಜಯಮ್ಮ ಅವರು, ನಂಗೇನೆ ಗೊತ್ತಾಗಲ್ವೇನೆ, ಆದರೆ ಮೊಮ್ಮಗನಿಗೆ ಇಷ್ಟ ಇಲ್ಲದಿದ್ದು ಮಾಡೋದು ಯಾಕೆ ಅಂತ ಅಲ್ಲಿಂದ ಹೋಗಬೇಕಾದ್ರೆ ಮಗಳು ಸಾವಿತ್ರಿ ಅವರು ಜಯಮ್ಮ ಅವರನ್ನು ತಡೆದು, ಅವ್ವ ಕೈಯಲ್ಲೇ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕ್ತಂಗೆ ಆಯಿತು ನಿಮ್ಮದು. ನಮ್ಮ ಲಲಿತಾನೇ ರುದ್ರಾಗೆ ಕಟ್ಕೊಳ್ಳೋಕ್ಕೆ ಹೇಳಿ, ನನ್ನ ಮೊಮ್ಮಗಳಿಗೇನು ಕಮ್ಮಿ ಅಂದಾಗ ಜಯಮ್ಮ ಅವರು, ಅಯ್ಯೋ ಕಂಡಿದ್ದೀನಿ ತಾಳೆ, ನಿನ್ನ ಮಗಳಿಗೆ ನಯ ನಾಜೂಕು ಅನ್ನೋದೇ ಇಲ್ಲ, ಮಾತಿನ ಸುಬ್ಬಿ, ಅವಳ ಅವತಾರಕ್ಕೆ ನಮ್ಮ ರುದ್ರ ಸಂದಂಗೆ ಕಾಣಲ್ಲ, ಬೇರೆ ಹುಡುಗನ ನೋಡ್ಕೊಳ್ಳೋಣ, ಸುಮ್ಮನೆ ಇರು ಅಂತ ಅಲ್ಲಿಂದ ಹೋಗುತ್ತಾರೆ. ಸಾವಿತ್ರಿ ನಿಂತಂಗೆ ಮಾತಾಡೋ ಬದಲು ಅಣ್ಣಂಗೆ ನೇರವಾಗಿ ಕೇಳ್ತೀನಿ ಬಿಡು ಅಂತ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ನಮ್ಮ ಹೀರೋಯಿನ್ ಫ್ಯಾಮಿಲಿ ನೋಡೋಣ ಬನ್ನಿ. ಅಮ್ಮ ಅಪ್ಪ ನೋಡಿ, ನನಗೆ ಇಷ್ಟ ಬೇಗ ಮದುವೆ ಬೇಡ, ನನಗೇನೋ ಅಷ್ಟೊಂದು ವಯಸ್ಸಾಗಿದೆಯಾ, ಇನ್ನು ಜಸ್ಟ್ 22, ಇನ್ನು ಫ್ಯೂಚರಲ್ಲಿ ಏನೇನೋ ಮಾಡೋದಿದೆ, ಇಷ್ಟು ಬೇಗ ಮದುವೆ ಆಗಬೇಕಾ, ನೋಡೋಣ, ನೀನಾದರೂ ಹೇಳು ಮಮ್ಮಿ ಪಪ್ಪಾಗೆ ಅಂತ ತನ್ನ ಅಣ್ಣನ ತೋಳು ಹಿಡಿದು ಜಗುತ್ತಾಳೆ. ಆಯುಷಿ ಪುಟ್ಟ, ನನಗೆ ಹೇಳಿ ಸಾಕಾಗಿದೆ ಕಣೋ, ಇನ್ನು ಅವರಿಗೆ ಬಿಟ್ಟಿದ್ದು, ಹುಡುಗ ನೋಡಿ ಇಷ್ಟ ಆಗಿಲ್ಲ ಅಂತ ರಿಜೆಕ್ಟ್ ಮಾಡು ಅಷ್ಟೇ. ಆಯುಷಿ ಅಮ್ಮ ಪೂಜಾ ಅವರು, ನೋಡೆ, ಅಯ್ಯೋ ನೀನೇನಾದರೂ ಹುಡುಗ ರಿಜೆಕ್ಟ್ ಮಾಡಿದೋ ಕಾಲ್ ಕಟ್ ಮಾಡಿಬಿಡ್ತೀನಿ, ಈಗ ಬರೋ ಹುಡುಗನ್ನೇ ನೀನು ಮದುವೆ ಆಗಬೇಕು, ಅವನು ನನ್ನ ಬಾಲ್ಯದ ಗೆಳತಿ ಮಗ, ನಾನು ಸ್ವಲ್ಪ ಲೇಟಾಗಿ ಮದುವೆ ಆದೆ, ಅವಳು ಸ್ವಲ್ಪ ಬೇಗ ಆದ್ಲು ಅಷ್ಟೇ.
ಆದರೆ ನಮ್ಮಿಬ್ಬರ ಸ್ನೇಹ ಇನ್ನೂ ಹಾಗೇ ಇದೆ. ಆದರೆ ನಾವು ಆಗಲೇ ಡಿಸೈಡ್ ಮಾಡಿದ್ವಿ, ನಿನಗೆ ಮಗ ಹುಟ್ಟರೆ ನನ್ನ ಮಗಳಿಗೆ ಕೊಡಬೇಕು, ಇಬ್ಬರಿಗೂ ಮದುವೆ ಮಾಡೋಣ ಅಂತ. ಅವಳ ಮುಖ ನೋಡುತ್ತಾರೆ. ಪಪ್ಪ, ಅಮ್ಮ ಹೇಳ್ತಿರೋದು ಸರಿನಾ, ನೀವೇ ಹೇಳಿ ಅಂತ ಅವರ ಅಪ್ಪ ಆಕಾಶ್ ಮುಖ ನೋಡಿದ್ರೆ, ಪುಟ್ಟಿ, ಅಮ್ಮ ಏನೇ ಮಾಡಿದ್ರು ಸರಿ, ಈ ಮದುವೆ ಆದರೆ ನಿನ್ನ ಲೈಫ್ ಚೆನ್ನಾಗಿರುತ್ತೆ, ಅಮ್ಮನ ಮಾತು ಕೇಳು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಣ್ಣ ಅಕ್ಷಯ್ ಅವಳ ಮುಖ ನೋಡುತ್ತಾ, ಆಯು ಬಾ, ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಅಂದಾಗ ಐಸ್ ಕ್ರೀಮ್ ಅಂದ ತಕ್ಷಣ ಓಕೆ ಬ್ರೋ ಅಂತ ಇಷ್ಟೋ ತನಕ ಆಡಿದ ಮಾತೆಲ್ಲ ಗಾಳೀಲಿ ಬಿಟ್ಟು ಅಣ್ಣನ ಜೊತೆ ಐಸ್ ಕ್ರೀಮ್ ತಿನ್ನೋಕೆ ಹೋಗುತ್ತಾಳೆ ಆಯುಷಿ. ಆಯುಷಿ ಮುದ್ದು ಹುಡುಗಿ, ಸ್ವಲ್ಪ ತುಂಟಿ, ಮುದ್ದು ಮುಖದ ಸುಂದರಿ, ಬೆಳ್ಳನೆಯ ದೇಹ, ನೀಲಿ ಕಣ್ಗಳು, 5 ಅಡಿ ಹುಡುಗಿ. ಈಗ ತಾನೇ ಡಿಗ್ರಿ ಮುಗಿಸಿ ಕೆಲಸ ಹುಡುಕಲು ಸ್ಟಾರ್ಟ್ ಮಾಡಿದ್ದಳು. ಅಷ್ಟರಲ್ಲಿ ಮದುವೆ ಅಂತ ಮಾತು ಬಂತು. ಆಗಲೇ 1 ವಾರ ಕಳೆದೇ ಹೋಯಿತು. ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಸುನಿತಾ ರುದ್ರ ಇಬ್ಬರೇ ಕಾರ್ನಲ್ಲಿ ಹೊರಟರು ಬೆಂಗಳೂರಿಗೆ. ಪೂಜಾರ ಮಾತಿನಂತೆ ಫಸ್ಟ್ ಒಂದು ಕಾಫಿ ಶಾಪ್ನಲ್ಲಿ ಹುಡುಗ ಹುಡುಗಿ ಡೈರೆಕ್ಟ್ ಭೇಟಿಯಾಗಲಿ, ಆಮೇಲೆ ಮನೆಯವರನ್ನು ಕರೆಸೋಣ ಅಂತ ಸುನಿತಾ ಅವರಿಬ್ಬರಿಗೂ ಇದೇ ಸರಿ ಅನಿಸ್ತು. ಬೆಂಗಳೂರಿನ ಐಷಾರಾಮಿ ಕಾಫಿ ಶಾಪ್ಗೆ ರುದ್ರ ಪ್ರತಾಪ್ ಅನಿವಾರ್ಯವಾಗಿ ಬರಬೇಕಾಯಿತು. ತಾಯಿ ಸುನಿತಾ ಮತ್ತು ತಾತ ರಂಗೇಗೌಡರ ಒತ್ತಾಯಕ್ಕೆ ಮಣಿದು ಮೈ ಮೇಲೆ ಅಚ್ಚ ಬಿಳಿ ಶರ್ಟ್, ಪಂಚೆ ಉಟ್ಟು, ಹೆಗಲ ಮೇಲೆ ರೇಷ್ಮೆ ಟವಲ್ ಹಾಕಿಕೊಂಡು ರೌಡಿಯಂತೆ ಎಂಟ್ರಿ ಕೊಟ್ಟ. ಅವನ ಆ ಖಡಕ್ ಲುಕ್ನಲ್ಲಿ ನೋಡಿ ಅಲ್ಲಿನ ಜನರೆಲ್ಲ ಒಂದು ಕ್ಷಣ ಸ್ತಬ್ಧರಾದರು. ಅದೇ ಸಮಯದಲ್ಲಿ ಆಯುಷಿ ತನ್ನ ಅಣ್ಣನ ಅಕ್ಷಯ್ ಜೊತೆ ಐಸ್ ಕ್ರೀಮ್ ಸವಿಯುತ್ತಾ ಫೋನ್ನಲ್ಲಿ ಏನೋ ನೋಡಿ ಜೋರಾಗಿ ನಗುತ್ತಿದ್ದಳು. ರುದ್ರ ಗಾಜಿನ ಬಾಗಿಲು ತಳ್ಳಿ ಒಳಗೆ ಬರುತ್ತಾ, ಅವ್ವಾ, ಎಂಥದೋ ಇದು, ಈ ಜಾಗದಲ್ಲಿ ಗಾಳಿ ಕೂಡ ಸರಿಯಾಗಿ ಆಡ್ತಿಲ್ಲ, ಇಲ್ಲಿ ಕುತ್ಕೊಂಡು ಹೆಣ್ಣು ನೋಡ್ಬೇಕಾ ಎಂದು ಜೋರಾಗಿ ಗುಡುಗಿದ. ಅವನ ಧ್ವನಿ ಕೇಳಿ ಆಯುಷಿ ಬೆಚ್ಚಿ ಬಿದ್ದಳು. ತಿರುಗಿ ನೋಡಿದರೆ 6 ಅಡಿ ಎತ್ತರದ ಕಟ್ಟುಮಸ್ತಾದ ದೇಹದ, ಕಣ್ಣಲ್ಲಿ ಕಿಡಿ ಇರುವ ಒಬ್ಬ ಮನುಷ್ಯ ನಿಂತಿದ್ದ. ಆಯುಷಿಗೆ ಅವನು ನೋಡಲು ಯಾವುದೋ ಸಿನಿಮಾ ವಿಲ್ಲನ್ ತರಹ ಕಂಡ. ಆಯುಷಿ ಮೆಲ್ಲಗೆ ಅಣ್ಣನಿಗೆ, ಅಣ್ಣ, ಇವನ್ಯಾರೋ ಹಳ್ಳಿಯಿಂದ ತಪ್ಪಿಸ್ಕೊಂಡು ಬಂದಿರೋ ರೌಡಿ ಥರ ಇದ್ದಾನೆ, ಇವನ್ನೇನಾ ನಾನು ಮದುವೆ ಆಗಬೇಕಿರೋದು. ಅಷ್ಟರಲ್ಲಿ ಸುನಿತಾ ಮತ್ತು ಪೂಜಾ, ಆಯುಷಿ ಅಮ್ಮ, ಒಬ್ಬರನ್ನೊಬ್ಬರು ನೋಡಿ ಅಪ್ಪಿಕೊಂಡರು. ರುದ್ರನಿಗೆ ಎದುರುಗಡೆ ಆಯುಷಿಯನ್ನು ಕುಳ್ಳಿರಿಸಿದರು. ರುದ್ರ ಅವಳನ್ನು ಒಮ್ಮೆ ಮೇಲಿಂದ ಕೆಳಕ್ಕೆ ನೋಡಿದಾಗ ಅವಳ ಆ ನೀಲಿ ಕಣ್ಣುಗಳು ಅವನಿಗೆ ವಿಚಿತ್ರವಾಗಿ ಕಂಡವು. ರುದ್ರ, ನೋಡು ಹುಡುಗಿ, ನಾನು ಹಳ್ಳಿ ಮನುಷ್ಯ, ಮುಂಜಾನೆ 5ಕ್ಕೆ ಎದ್ದು ಹೊಲಕ್ಕೆ ಹೋಗೋನು. ನನಗೆ ಈ ಲಿಪ್ಸ್ಟಿಕ್ ಪೌಡರ್ ಹಾಕಿರೋ ಮುಖ ಅಂದರೆ ಆಗಲ್ಲ. ನಿಂಗೆ ಮುದ್ದೆ ಮುರಿಯೋಕೆ ಬರುತ್ತಾ, ನಾಟಿ ಕೋಳಿ ಸಾರು ಮಾಡೋಕೆ ಬರುತ್ತಾ ಎಂದು ನೇರವಾಗಿಯೇ ಕೇಳಿದ. ಆಯುಷಿಗೆ ಕೋಪ ನೆತ್ತಿಗೇರಿತ್ತು. ತಾನು ಡಿಗ್ರಿ ಮುಗಿಸಿ ಕೆರಿಯರ್ ಮಾಡಬೇಕು ಅಂದುಕೊಂಡಿದ್ರೆ ಇವನು ಮುದ್ದೆ ಬಗ್ಗೆ ಮಾತನಾಡುತ್ತಿದ್ದೇನೆ. ಆಯುಷಿ, ನೋಡಿ ಮಿಸ್ಟರ್ ರುದ್ರ ಪ್ರತಾಪ್, ನನಗೆ ಮುದ್ದೆ ಮುರಿಯೋಕೆ ಬರಲ್ಲ, ಆದರೆ ನಿಮ್ಮಂಥ ಹಠಮಾರಿಗಳ ಮೂಳೆ ಮುರಿಯೋಕೆ ಗೊತ್ತು. ನಾನೇನು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕೆ ಬರ್ತಿಲ್ಲ. ರುದ್ರ ಒಂದು ಕ್ಷಣ ಅವಳ ಧೈರ್ಯ ನೋಡಿ ದಂಗಾದ. ಊರಲ್ಲಿ ಇವನ ಎದುರು ಮಾತನಾಡಲು ಗಂಡಸರೇ ಎದುರುತ್ತಾರೆ, ಅಂಥದ್ರಲ್ಲಿ ಈ ಚೋಟ ಹುಡುಗಿ ಇವನಿಗೆ ಎದುರುತ್ತರ ಕೊಡುತ್ತಿದ್ದಾಳೆ. ರುದ್ರ ಒಂದು ಸಣ್ಣ ನಗು ನಕ್ಕು, ಬೆಕ್ಕಿನ ಕಣ್ಣಿನವಳಿಗೆ ಹಠ ಜಾಸ್ತಿನೇ ಇದೆ, ನೋಡೋಣ ತಡಿ, ಈ ಹಳ್ಳಿ ರೌಡಿ ನಿನ್ನನ್ನು ಹೇಗೆ ಹದ್ದು ಬಸ್ತಿಗೆ ತರ್ತಾನೆ ಅಂತ.